ಹಾಯ್ ಗಾಯ್ಸ್, ಹೇಗಿದ್ದೀರಾ? ಇವತ್ತಿನ ಏನ್ ವಿಷಯ ಅಂದ್ರೆ, ಇವತ್ತು ಸ್ವಲ್ಪ ಹುಷಾರಿಲ್ಲ ನನಗೆ. ಹಾಗಾಗಿ ನಾನು ಕಾಲೇಜಿಗೆ ಹೋಗ್ಲಿಲ್ಲ. ಅಷ್ಟೊತ್ತಿಗೆ ಒಂದು ಪ್ರಾಡಕ್ಟ್ ಬಂದ್ಬಿಡ್ತು. ಅಂಡ್ ಆ ಪ್ರಾಡಕ್ಟ್ ಇಂದ ಇವಾಗ ನಾನು ಆಡ್ ಶೂಟ್ ಮಾಡಿ ಕಳಿಸ್ಬೇಕು. ಬಿಕಾಸ್ ಡೆಡ್ ಲೈನ್ 2 days ಇರುತ್ತೆ. 2 days ಅಲ್ಲಿ ನಾವು ಅದನ್ನ ಸಬ್ಮಿಟ್ ಮಾಡ್ಲೇಬೇಕು. ಸೊ ಪ್ರಾಡಕ್ಟ್ ಏನು ಅಂದ್ರೆ, ಓಕೆ, ನಾನು ಬಾಕ್ಸ್ ಕೆಳಗೆ ಬಿಟ್ಟು ಬಂದಿನಿ ಗೈಸ್. ಬೇಸಿಕಲಿ ಕಲ್ಯಾಣಿ ಜ್ಯುವೆಲರ್ಸ್ ಅಂತ ಒಂದು ಬ್ರ್ಯಾಂಡ್ ಇದೆ. ಅವ್ರದ್ದು ಒಂದು ಬ್ಯೂಟಿಫುಲ್ ಆಗಿರೋಂಥ ಎಲಿಗೆಂಟ್ ಅಂಡ್ ಸಿಂಪಲ್ ನೆಕ್ಲೆಸ್, ಬ್ರೇಸ್ಲೆಟ್, ಇಯರಿಂಗ್ಸ್ ಅಂಡ್ ಸೆಟ್ ಬಂದಿದೆ. ಸೊ ಅದಕ್ಕೋಸ್ಕರ ಆ್ಯಡ್ ಮಾಡಬೇಕು. ನಾನು ಏನು ಹಾಕೊತೀನಿ, ಹೇಗೆ ಆ್ಯಡ್ ಶೂಟ್ ಮಾಡ್ತೀನಿ ಆ್ಯಂಡ್ ಫೈನಲ್ ಎಡಿಟ್ ನೋಡೋಕ್ಕೋಸ್ಕರ ನಿಮಗೆ ಗೊತ್ತು ಎಲ್ಲಿ ಹೋಗ್ಬೇಕು. ಸೊ ಎಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಗೈಸ್, ನೀವು ನನ್ನ ಔಟ್ಫಿಟ್ ನೋಡಕ್ಕೆ ರೆಡಿನಾ? 1, 2, 3 ನೋಡಿ ನನ್ನ ಪ್ರೆಡಿ ಔಟ್ಫಿಟ್. ಓಕೆ, ಇದನ್ನ ಐ ಥಿಂಕ್ ಆಚೆ ತೋರಿಸಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್. ವೇಟ್, ನನ್ನ ಮೇನ್ ಕ್ಯಾರೆಕ್ಟರ್ ಮೂಮೆಂಟ್ ನೋಡಿ ಗೈಸ್. ಬ್ಯೂಟಿಫುಲ್ ಆಗಿರೋಂಥ ಈ ಪೈಟ ಲಂಗ ಆ್ಯಕ್ಚುಲಿ ಹಾಕೊಬೇಕಿತ್ತಿದ್ದನ್ನ, ಬಟ್ ನಾನು ಇದನ್ನ ಲಂಗ ಹಾಕೊಂಡು ದುಪ್ಪಟ್ಟನ ಬೇರೆ ರೀತಿಯಲ್ಲಿ ಸ್ಟೈಲ್ ಮಾಡಿದ್ದೀನಿ. ಹಿಂದೆ ಬಟ್ಟೆ ಒಣಗಕ್ಕೆ ಹಾಕಿದ್ದೀವಿ ನಾವು, ಯಾಕಂದ್ರೆ ಮಳೆ ಬರ್ತಾ ಇದೆ ಅಲ್ವಾ, ಹಂಗಾಗಿ. ಸೊ ಇದೆ ನನ್ನ ಔಟ್ಫಿಟ್. ಹಿಂದೆಯಿಂದ ನೋಡಿ ಈ ಥರ ಪ್ಲೀಟ್ಸ್ ತಗೊಂಡು ಅದನ್ನ ಇಲ್ಲಿ ಪಿನ್ ಮಾಡ್ಕೊಂಡು ಅದ್ರ ಮೇಲೆ ದುಪ್ಪಟ್ಟೆ ತಗೊಂಡಿರೋದು. ಇದು ವರ್ಕ್ ಫಿನಿಶಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ಈ ಥರ ಫಿನಿಶಿಂಗ್ ಆ್ಯಂಡ್ ಬ್ಲೌಸಲ್ಲಿ ಕೂಡ ಈ ಥರ ಡಿಸೈನ್ ಇದೆ. ಒಂದು ನಿಮಿಷ ನೋಡಿ, ಈ ಥರ ಬ್ಲೌಸಲ್ಲೆಲ್ಲ ಡಿಸೈನ್ ಇದೆ. ಆ್ಯಂಡ್ ಈ ಸೈಡ್ ಪ್ಲೇನ್ ಇದೆ ಅಲ್ಲ, ಸೊ ಈ ಸೈಡ್ ನಾವು ನಮ್ಮ ದುಪ್ಪಟ್ಟ ಹಾಕೊಂಡು ಇದನ್ನ ಸ್ಟೈಲಿಂಗ್ ಮಾಡ್ತೀವಿ. ಇವಾಗ ನಾನು ಮೇಕಪ್ ಮಾಡ್ಕೊಂಡ್ಬಿಟ್ಟು ಹೇರ್ ಟೈ ಮಾಡಿ ನನ್ನ ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ. ಓಕೆ ನೋಡಿ ಗೈಸ್. ಓಹೋ, ಸ್ವಲ್ಪ ದುಪ್ಪಟ್ಟೆ ಸ್ಟೈಲ್ ಚೇಂಜ್ ಮಾಡ್ಕೊಂಡೆ ನಾನು. ಆ್ಯಕ್ಚುಲಿ ಈ ಥರ ತಗೊಂಡೆ. ಇವಾಗ ಇದೆ ನನ್ನ ಫೈನಲ್ ಲುಕ್. ಬ್ಯೂಟಿಫುಲ್ ಆಗಿರುವಂತಹ ಜ್ಯುವೆಲ್ರಿ ನಿಮಗೆ ತೋರಿಸ್ತೀನಿ ನೋಡಿ. ಬ್ಲರ್ ಆಗ್ತಾ ಇದೆ. ಇಯರಿಂಗು, ನೆಕ್ಲೆಸ್ಸು, ಆಮೇಲೆ ಬ್ರೇಸ್ಲೆಟ್ ಬಂದಿದೆ. ಇದೆ ನನಗೆ ಬಂದಿರೋಂತಹ ಮಿನಿಮಲಿಸ್ಟಿಕ್ ಜ್ಯುವೆಲ್ರಿ ಸೆಟ್. ಸೊ ಇದಕ್ಕೋಸ್ಕರ ಆ್ಯಡ್ ಕೊಡ್ಬೇಕು. ಆ್ಯಂಡ್ ನೇಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಗೈಸ್. ನೇಲ್ಸ್ ಎಲ್ಲ ನೇಲ್ ಪೇಂಟ್ ಹೋಗಿ ಅದೊಂಥರ ಆಗಿತ್ತಲ್ಲ, ಕ್ಲೀನ್ ಮಾಡ್ಕೊಂಡೆ. ಮತ್ತು ಇಲ್ಲಿ ಇದೆ ನನ್ನ ಫೈನಲ್ ಲುಕ್. ಹಾಯ್ ಗೈಸ್. ಸೊ ಆ್ಯಕ್ಚುಲಿ ಇಲ್ಲಿ ನೋಡಿ, ಇವೆಲ್ಲ ಫೇಡ್ ಆಗಿನ ಪಾರ್ಟ್, ಇವನ್ನೆಲ್ಲ ತೆಗೆದ್ಬಿಟ್ಟು ಇವತ್ತು ಹೊಸ ಪೋಸ್ಟರ್ಸ್ ಹಚ್ಚಬೇಕು ಅಂತ ನಾವು ಹೊಸ ಪೋಸ್ಟರ್ಸ್ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ಈ ಪೋಸ್ಟರ್ಸ್ ಟೋಟಲ್ 50 ಇದಾವಲ್ಲ, 56 ಇದಾವೆ. ಅಲ್ಲಿ ಎಲ್ಲ ಫಿಟ್ ಆಗಲ್ಲ ಅನಿಸ್ತಾ ಇದೆ, ನೋಡಬೇಕು ಅದೇನು ಹಚ್ತೀವಿ ಅಂತ. ಫಸ್ಟ್ ಬಹಾಮ ಅದು ತಂದಾಗ ಒಳ್ಳೆ ಫ್ರೆಶ್ ಬ್ರೈಟ್ ಕಲರ್ಸ್ ಎಲ್ಲ ಇತ್ತು. ಇವಾಗ ಫೇಡ್ ಆಗಿದೆ ಅಂತ ನಾವು ಇನ್ನೂ ಒಂದು ಸೆಟ್ ಆಫ್ ಇದೇ ಸೈಜ್ ಪೋಸ್ಟರ್ಸ್ ತರಿಸಿದ್ದೀವಿ. ಸೊ ಇದೊಂಥರ ಟರ್ಕೋಯಿಸ್ ಬ್ಲೂ ಎಲ್ಲ ಇತ್ತಾ, ಇವಾಗ ಒಂಥರ ಕಲರ್ಫುಲ್ ಇರುತ್ತೆ. ಕೀಪ್ ವಾಚಿಂಗ್. ಎಸ್, ನೀಟಾಗಿ ತೆಗಿ ಅಮ್ಮ. ಸ್ಟಾರ್ಟ್ ಮಾಡ್ದಾ ನೀಟಾಗಿ, ಆಮೇಲೆ ಇಟ್ಕೊಳಂಗೆ ಅಲ್ಲ. ಈ ಟೇಪ್ ಇರೋ ಕಡೆ ಹೋಗ್ತಾ ಇದೆ ಅಂದು, ನೀನು ಹೇಳಿ ಎಲ್ಲ ಟ್ರೈ ಮಾಡ್ತೀನಿ. ಅದು ಬಿ ವೆರಿ ಕೇರ್ಫುಲ್ ಗೈಸ್, ಯಾಕೆಂದ್ರೆ ಡಬಲ್ ಸೈಡ್ ಟೇಪ್ ಅವ್ರ ಪೋಸ್ಟರ್ ಜೊತೆನೆ ಕೊಟ್ಟಿರ್ತಾರೆ. ಅದ್ರ ಹೆಲ್ಪ್ ಇಂದಾನೆ ನಾವು ಹಾಕಿರ್ತೀವಿ. ಸೊ ತೆಗಿಯಬೇಕಾದ್ರೆ ಸ್ವಲ್ಪ ಹುಷಾರು ನೋಡಿ. ಎಷ್ಟು ಮಾಡಿದ್ರು ಪೇಂಟ್ ಆಚೆ ಬರುತ್ತೆ. ಪರವಾಗಿಲ್ಲ, ಒಂದ್ ಸ್ವಲ್ಪ ಬಂದ್ರೆ ಅದ್ರ ಮೇಲೆ ವಾಪಸ್ ಪೋಸ್ಟರ್ಸ್ ಬರುತ್ತಲ್ಲ, ಅದೇನ್ ಪ್ರಾಬ್ಲಮ್ ಇಲ್ಲ. ಹಿಂಗ್ ಸ್ವಲ್ಪ ಆಚೆ ಬರುತ್ತೆ, ಬಟ್ ಡಬಲ್ ಸೈಡ್ ಟೇಪ್ ಅಲ್ಲ. ಬಟ್ ಕೀಪ್ ಟ್ರೈಯಿಂಗ್ ದಟ್ ಅದು ಆಗ್ಬಾರ್ದು ಅಂತ. ಅಂಡ್ ಪೋಸ್ಟರ್ ಸೇವ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಎನಿವೇ ಒನ್ಸ್ ಇಟ್ಸ್ ಪೇಸ್ಟೆಡ್ ಇಟ್ಸ್ ಗಾನ್. ಸೊ ಕೆಳಗಿಲ್ಲ, ಆಮೇಲೆ ತಗೊಂಡು ಹೋಗ್ಬೋದು. ಪರವಾಗಿಲ್ಲ, ಗೋಡೆ ಕಿತ್ತಿದ್ರು ಅದೇ ಗೋಡೆ ಮೇಲೆ ಇನ್ನೂ ಒಂದು ಹೊಸ ಪೋಸ್ಟರ್ ಬರುತ್ತೆ. ಅದು ಪ್ಯಾಚ್ ಅಪ್ ಮಾಡ್ಬಿಡ್ತೀವಿ ನಾವು, ಕಾಣಿಸಲ್ಲ ಅದು. ಏನ್ಪಾ? ಅಯ್ಯೋ ಕೇಳ್ತಿಲ್ಲಪ್ಪ. ಡ್ಯಾಡಿ ಕೆಳಗಡೆ ಏನೋ ಹೇಳ್ತಾ ಇದ್ದಾರೆ. ಪಪ್ಪ ಏನೋ ಕೆಳಗಿಂದ ಹೇಳ್ತಿದ್ದಾರೆ, ನನಗೆ ಕೇಳಿಸ್ತಾ ಇಲ್ಲ.
ಫೋನ್ ಮಾಡ್ರಿ ಪಪ್ಪ. ಫೋನ್ ಮಾಡಿ ಹಾ ಮಾಡ್ಮೇಲೆ ಕರಿತೀವಿ. ಮಾಡಿದ್ಮೇಲೆ ಎಂಡ್ ಪ್ರಾಡಕ್ಟ್ ನೋಡಕ್ ಬರ್ತಾರೆ ಅಂತ. ಎಂಡ್ ರಿಸಲ್ಟ್. ಎಂಡ್ ರಿಸಲ್ಟ್ ನೋಡಕ್ ಬರ್ತಾರೆ. ಆಕ್ಚುಲಿ ಇದಕ್ಕೋಸ್ಕರನೇ ಇವತ್ತು ನಾನು ನೇಮ್ಸ್ ಬಿಟ್ಕೊಂಡಿರೋದು. ಸ್ಟ್ರೆಸ್ ರಿಲೀವಿಂಗ್ ಆಕ್ಟಿವಿಟಿ ಇದು ಫುಲ್. ಕಿತ್ತಕೊಳ್ಳೆ ಯಾರಿಗೆ ಡಿಸ್ಟ್ರಕ್ಷನ್ ಮಜಾ ಬರುತ್ತೆ ಅವರಿಗೆ ಇಟ್ಸ್ ಅ ವೆರಿ ಸ್ಟ್ರೆಸ್ ರಿಲೀವಿಂಗ್ ಆಕ್ಟಿವಿಟಿ. ನೀನ್ ಇದು ಮಾಡು, ನಾನು ಟೇಪ್ಸ್ ತೆಗಿಯ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸ್ವಲ್ಪ ನಾನು ಆ ಕಡೆ ಬರ್ಲಾ? ಈ ಕಡೆ ಬಾ ನೀನು. ಒಂದ್ ನಿಮಿಷ ಇದು ಸರ್ಸ್ಕೊ. ಇಲ್ಲಿ ನೋಡಿ, ಟೇಪ್ ಗೋಡೆ ಕಿತ್ಲಿಲ್ಲ ಅಂತ ತೆಗ್ದೆ ನೋಡಿ. ನೀಲ್ಸ್ ಇಂದ ಮಾಡ್ತಾ ಇದೀನಾ. ಏನು ಮಾತಾಡೋದು ಐ ಥಿಂಕ್ ಕೇಳಿಸಲ್ಲ. ಏನು ಪ್ರಾಬ್ಲಮ್ ಇಲ್ಲ, ಇದ್ರ ಮೇಲೆ ಮತ್ತೆ ಹೊಸ ಬಂದ್ಬಿಡುತ್ತೆ. ನೀನ್ ಟೇಪ್ ಕಿತ್ಬೇಡಕ್ಕ. ಹಿಂಗ್ ಕಿತ್ತಿ ಅಂದ್ರೆ ಹ್ಯಾಕ್ ಪೋಸ್ಟರ್ ಕಿತ್ತಿ, ಹಂಗ್ ಕಿತ್ತಿ ಅಂದ್ರೆ ಕಿತ್ಬೇಡ. ಪೋಸ್ಟರು ಹೆಂಗಿದ್ರು ಪೇಶೆಂಟ್ಲಿ ಮಾಡಿದ್ರೆ ವಾಲ್ ಜಾಸ್ತಿ ಕಿತ್ತಲ್ಲ. ಆಮೇಲೆ ನೋಡಿ ತೋರಿಸ್ತಿದ್ದೀನಿ ನಾನು ಹೆಂಗ್ ತೆಗಿಬೇಕು ನೋಡಿ ಇಲ್ಲಿ ಟೇಪ್. ಇದು ಆಕ್ಚುಲಿ ತಂದಾಗೆ ತುಂಬಾ ಬ್ಲೂಯಿಶ್ ಬ್ರೈಟ್ ಕಲರ್ಸ್ ಎಲ್ಲ ಇತ್ತು. ಬಹಾಮಾಸ್ ಥೀಮು. ನಮ್ ತಂಗಿ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಟ್ಟಿದ್ರು. ಇಲ್ಲಿ ನೋಡಿ ನಿಧಾನಕ್ಕೆ ತೆಗ್ದ್ರೆ, ನೀವು ನೋಡಿ ಗೈಸ್, ನಿಧಾನಕ್ಕೆ ತೆಗ್ದ್ರೆ ನೀವು ಇಲ್ಲಿ ನೋಡಿ ಏನು ಗೋಡೆ ಕಿತ್ತಲ್ಲ. ಅದಕ್ಕೆ ಓಕೆ, ಲೆಟ್ ಮಿ ಟ್ರೈ. ನಿಧಾನಕ್ಕೆ ತೆಗೆದ್ರೆ ಏನು ಗೋಡೆ ಕಿತ್ತಲ್ಲ. ಸ್ವಲ್ಪ ನೋಡಿ, ನಾನು ಗೋಡೆ ಕೇಳಲಿಲ್ಲಂಗೆ ಇಲ್ಲಿ ತೆಗೆದೆ. ಸೂಪರ್. ಫೈನಲಿ ಇದನ್ನ ತೆಗೆದೆ ಗೋಡೆ ಕೀಳ್ಲಿಲ್ಲಂಗೆ. ಎಸ್, ನಿಧಾನಕ್ಕೆ ಕೀಳಂತಿದಾಳಲ್ಲ ಮತ್ತೆ. ಫೈನಲಿ ನೋಡಿ ಗೈಸ್, ಎಲ್ಲ ತೆಗೆದ್ವಿ. ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿದೆ ಗೋಡೆಯಿಂದ ಪೇಂಟ್, ಏನು ಮಾಡಕ್ಕಾಗಲ್ಲ. ಆದ್ರೆ ಐ ಥಿಂಕ್ ಇವು ತೆಗಿಬೇಕಾಗುತ್ತೆ ನಮಗೆ. ಇಲ್ಲ, ಅದೇ ಪ್ರಪೋರ್ಷನ್ ಅಲ್ಲಿ ಹೆಂಗ್ ಅಂಟಿಸಿದ್ವಿ ಅದೇ ಪ್ರಪೋರ್ಷನ್ ಅಲ್ಲಿ ಅಂಟಿಸ್ಬೇಕು. ಒಂದ್ 2-3 ಎಕ್ಸ್ಟ್ರಾ ಪೋಸ್ಟರ್ ಉಳಿದ್ರು ಓಕೆ ಅಟ್ಲೀಸ್ಟ್. ಇಲ್ಲ, ಇದು ಚೇಂಜ್ ಮಾಡೋದ್ ಬೇಡ. ಅಲ್ಲ, ಹಾಟ್ ಗರ್ಲ್ಸ್ ರೀಡ್ ಬುಕ್ಸ್ ಅದ್ ತೆಗ್ದ್ಬಿಡೋಣ. ಇಲ್ಲ ಅದಿರ್ಲಿ ಅದ್ ಬೇಕಾ? ಅದೇ ಇದೇನು ಟಚ್ ಮಾಡೋದ್ ಬೇಡ. ಬೇಕಂದ್ರೆ ಇವನ್ ತೆಗಿಯೋಣ ಆಮೇಲೆ. ಬಟ್ ಪೋಸ್ಟರ್ಸ್ ಇರ್ಲಿ, ನೋಡೋಣ. ಸೊ ಮಾಡಿ ನೋಡೋಣ. ಪೋಸ್ಟರ್ಸ್ ತೋರಿಸ್ತೀನಿ ನಾನು ನಿಮ್ಗೆ ಹೇಗಿದೆ ಅಂತ. ಎಸ್, ಮೊದ್ಲು ಇವನ್ ಎತ್ತು. ನಾನು ಎತ್ತೀನಿ, ಒಂದ್ ನಿಮಿಷ. ಇಲ್ಲಿ ನೋಡಿ, ದ ಮೋಸ್ಟ್ ಫೇಮಸ್ ಮೀಮ್ ಅಂಡ್ ಇದು ಡಿ. ಈಗ ಪೋಸ್ಟರ್ಸ್ ನೋಡಿ, ಬೇಸಿಕಲಿ ಒಂದ್ ಕಂಟ್ರಿ ಇಂದು ಪೋಸ್ಟರ್ ಇದು. ಸೋಲ್ ಪ್ರಾವಿನ್ಸ್ ಫ್ರಾನ್ಸ್, ಮೆಕ್ಸಿಕೋ, ಬಾಲಿ ಇಂಡೋನೇಷಿಯಾ, ಕೊಲೋಗ್ನೆ ಜರ್ಮನಿ, ಅಮೆಝಾನ್ ರೈನ್ ಫಾರೆಸ್ಟ್, ನ್ಯೂಜಿಲೆಂಡ್, ಆ ಥರನೇ. ಸೊ ಇವೆಲ್ಲ ಅಂಟ್ಕೊಂಡವೆ. ಬಟ್ ಎಸ್, ಇಟಲಿ, ಆಮೇಲೆ ಮನಿಲಾ ಫಿಲಿಪೀನ್ಸ್, ಕೋಸ್ಟರಿಕಾ, ಸಪಾರೋ, ಹಚ್ತಾ ತೋರ್ಸೋಣ ಉಳ್ದಿರೋ. ಸೊ ಫಿನ್ಲೆಂಡ್. ಸೊ ಬೇಸಿಕಲಿ ಅರ್ಥ ಆಯ್ತಲ್ಲ, ಎಲ್ಲ ಒಂದೊಂದು ಕಂಟ್ರಿ ಇಂದು. ನನ್ಗೆ ನಮ್ ತಂಗಿಗೆ ವಿಷನ್ ಇದೆ ದಟ್ ನಾವು ಇಡೀ ವರ್ಲ್ಡ್ ಅನ್ನು ಸುತ್ತಬೇಕು ಅಂತ. ಸೊ ದಿಸ್ ಇಸ್ ಲೈಕ್ ಅ ವಿಷನ್ ಬೋರ್ಡ್. ಬನ್ನಿ ಅನ್ಸೋಣ. ನೋಡಿ ಮೊದ್ಲು ಕೆಳಗಡೆ, ಯಾಕಂದ್ರೆ ಅದು ಅಂಟ್ಕೊಂಡೆ ಕಾಲಿಗೆಲ್ಲ ಅಂಟ್ತಾ ಹೋಗುತ್ತೆ, ಕೆಲಸ ಮಾಡಕ್ ಬೇಜಾರಾಗುತ್ತೆ. ಅದೆಲ್ಲ ಮೊದಲು ಕ್ಲಿಯರ್ ಮಾಡ್ಬೇಕಂದ್ರೆ ಒಂದ್ ಕೆಲ್ಸ ಮಾಡ್ತೀನಿ ನಾನು. ಅದಕ್ಕೆ ಎತ್ತು ಹಿಂದಕ್ಕೆ ನಾನು ಇದು ಅಂಟಿಸ್ತಾ ಹೋಗ್ತೀನಿ, ಚಿಕ್ಕದು ನ್ಯಾನೋ ಟೇಪು ಅಂಟಿಸ್ತಾ ಹೋಗು. ಆಮೇಲೆ ಅವ್ರು ಕೊಟ್ಟಿರೋ ಟೇಪಿಗೆ ಈ ತರ ಬಾರ್ಡರ್ ಹಾಕೋಣ. ಇದಕ್ಕೆ ಹೆಂಗ್ ಹಾಕಿದ್ದೇನೆ ಎತ್ತಿದೆ. ಸೊ ಯಾಕಂದು ಒಂದ್ ನಿಮಿಷ ಎತ್ತಾ ಇದೀನಿ, ಎಲ್ಲ ಎತ್ತಾ ಇದ್ದೀನಿ. ನ್ಯಾನೋ ಟೇಪ್. ಈಗ ಸ್ವಲ್ಪ ಈ ಪಾರ್ಟ್ನ ತಗೊಂಡು, ನ್ಯಾನೋ ಟೇಪ್ ಇಂದ ಗೋಡೆಗೆ ಏನು ಆಗಲ್ಲ. ಆಗುತ್ತೆ ಅದನ್ನ ನಾನು ಕಿತ್ತುತ್ತೆ. ನಾನು ಏನ್ ಹೇಳ್ತೀನಿ, ಸುಮ್ನೆ ಅವ್ರು ಕೊಟ್ಟಿರೋ ಟೇಪು ಇದೆ. ಇಟ್ಸ್ ನಾಟ್ ವೆರಿ ಸ್ಟ್ರಾಂಗ್, ಅಂಟಲ್ಲ. ಓಕೆ, ಲಾಸ್ಟ್ ಟೈಮ್ ಟ್ರೈ ಮಾಡಿ ನೋಡಿನಾಗ್ಲೇ. ಅವ್ರು ಕೊಟ್ಟಿರೋ ಟೇಪ್ ಅದೇ, ಸೊ ನಾವು ನ್ಯಾನೋ ಟೇಪ್ ಯೂಸ್ ಮಾಡ್ತೀವಿ. ಒಂದ್ಸರಿ ನೋಡು.
ಒಂದ್ಸರಿ ಈ ಸರಿ ಟೇಪ್ ನೋಡೋಣ ಕ್ವಾಲಿಟಿ ಒಂದ್ಸರಿ. ನಾಟ್ ಗುಡ್. ಕಿತ್ ನೋಡ್ತೀನಿ ಇಲ್ಲ. ಅಚ್ಚಾ ಇಲ್ಲಿಂದ ಟೇಪ್ ಇದೆ ಅಮ್ಮ, ಮುಟ್ ನೋಡ್ರಮ್ಮ. ಬಾ ಆಗ್ತಾ ಇದೆಯಲ್ಲ. ನನಗೂ ಅದೇ ಇಷ್ಟು ಸಾಕು ಅನಿಸ್ತಾ ಇಲ್ಲ. ಮತ್ತೆ ಹಾಕು ಬಾ, ಒಂದ್ ಲೈನಿಗೆ ಹಾಕ್ತಾ ಹೋಗು. ಇಲ್ಲಿ ಕೆಳಗೆ ಹಾಕು ನಿಧಾನಕ್ಕೆ. ಫಸ್ಟ್ ಸೋಲ್ ಹಚ್ಚಿದಾ? ಫಸ್ಟ್ ವ್ಯಾನ್ಕೋವರ್ ಕೆನಡಾ, ಯುವರ್ ಫೇವ್ರೇಟ್. ಅಲ್ಲ ಒಂದೊಂದಕ್ಕೆ ಹಚ್ಚನ? ಇಲ್ಲ, ಹಿಂಗೆ ಕೆಳಗೆ ಹಚ್ತಾ ಹೋಗು. ಬಾರ್ಡರಿಂಗ್ ಇದು. ಹಾಫ್ ಇದ್ರ ಮೇಲೆ ಹಾಫ್ ಅದ್ರ ಮೇಲೆ. ಅರ್ಧ ಹಾಫ್ ಇದ್ರ ಮೇಲೆ ಅಂಡ್ ಹಾಫ್ ವಾಲ್ಗೆ. ಓಕೆ, ಈ ತರ. ಹಿಂಗೆ ಇಟ್ಕೊ, ನಾನು ಪೋಸ್ಟರ್ಸ್ ತರ್ತೀನಿ. ಟೇಪ್ ಈ ರೀತಿ ಹಿಂಗೆ ಇಡ್ತಿದೀವಿ. ಓಕೆ, ನೆಕ್ಸ್ಟ್ ಮೈ ಸೀಸನ್ ಹೈಟ್ ಮ್ಯಾಚ್ ಮಾಡಬೇಕು. ಹೈಟ್ ಮ್ಯಾಚ್ ಮಾಡ್ವಿ. ಓಕೆ, ಅಂಡ್ಸು ನೋಡು, ಸ್ವಲ್ಪ ಪೋಸ್ಟರ್ ಸ್ವಲ್ಪ ಗೋಡೆ ಮೇಲೆ ಇರ್ಬೇಕದು. ಬಟ್ ಇದು ಯುನಿ ಸಾಲ್ಟ್ ಅಂತ ಮುಚ್ಚುತ್ತೆ. ಒಂದ್ ನಿಮಿಷ, ಇದನ್ನ ಸ್ವಲ್ಪ ಮೇಲ್ ಮಾಡ್ತೇನೆ. ಅದೇ ಹಾಕು. ಹತ್ರಕ್ಕೆ ತಗೊಂಡ್ ಬಾ. ಹತ್ರಕ್ಕೆ ಇದೆ. ಯು ರೆಡಿ? ನೆಕ್ಸ್ಟ್ ಇಲ್ಲಿದೆ. ನೆಪೋಲಿ, ಇಟಲಿ. ರೆಡಿನಾ? ಇನ್ನೂ ಒಂದು ತಗೊಂಡ್ಬರ್ತೀನಿ. ಕರೆಕ್ಟ್ ಅಂತ ಇದಲ್ಲ? ಸೊ ಈ ರೀತಿ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ವಲ್ಪ ಅಪ್ಡೇಟ್ ಆದ್ಮೇಲೆ ಮತ್ತೆ ನಿಮಗೆ ತೋರಿಸ್ತೇನೆ. ಇದರಲ್ಲಿ ಎಷ್ಟೊಂದು ಜಾಗದ ಹೆಸರು ಗೊತ್ತಿಲ್ಲ ಗೈಸ್, ಬಟ್ ಅಪ್ಡೇಟ್ ನೋಡಿ. ನಾನು ಫಸ್ಟ್ ಟೈಮ್ ಕೇಳ್ತಿದ್ದೀನಿ. ಪೋಸಿತಾನೋ, ಅಮಲ್ಫಿ ಕೋಸ್ಟ್, ವೆನಿಸ್ ಗೊತ್ತು, ಇದು ಪರ್ತ್ ಆಸ್ಟ್ರೇಲಿಯಾ ಅಂತೆ. ಮಿಲಾನ್ ನಾವು ಕೇಳಿದೀವಿ, ಸೆವಿಲ್ ಸ್ಪೇನ್ ಕೇಳಿದೀವಿ. ಅಂಡ್ ಅವಾಗೇನು ನಾವು ಫಸ್ಟ್ ಫ್ಯೂ ತೋರಿಸಿದ್ವಿ ಅದು ಇಲ್ಲಿ ನೋಡಿ, ಬೊಲಿವಿಯಾ. ಇವೆಲ್ಲ ಬೇಸಿಕ್ಲಿ ಇಲ್ಲಿ ನಾವು ಟೇಪ್ ಹಾಕಿಲ್ಲ, ಬಿಕಾಸ್ ನಾವು ಕರೆಕ್ಟ್ ಪ್ರಪೋರ್ಷನ್ ತಗೊಂತಿದೀವಿ. ಎಲ್ಲ ಆದ್ಮೇಲೆ ನೋಡ್ತೀವಿ. ಟೇಪ್ ಉಳ್ದಂದ್ರೆ ನಾವು ನೋಡೋಣ. ಅವಾಗ ಹಾಫ್ ಡಿವೈಡ್ ಮಾಡಿ ತೆಳ್ಳಗೆ ಟೇಪ್ನ ಅರ್ಧಲ್ಲಿ ಕಟ್ ಮಾಡಿ ಹಾಕ್ಬೇಕಾಗುತ್ತೆ. ನೋಡೋಣ. ಇಲ್ಲಿ ಮಿಡಲ್ ಅಲ್ಲಿ ಜಸ್ಟ್. ಇಲ್ಲ ಅದು ವಿಯರ್ಡ್ ಆಗಿ ಕಾಣುತ್ತೆ. ಹಾಕ್ರೆ ಹಿಂಗ್ ಪೂರ್ತಿ ಹಾಕ್ಬೇಕು. ನಾನು ಹಾಕಿದ್ದೆಲ್ಲ ಹಳೇದಕ್ಕೆ ಫುಲ್ ಬಾರ್ಡರ್ ಕೊಡ್ಬೇಕು. ಅದು ಕೊನೆಗೆ ನೋಡೋಣ. ಹಾಕನ ಈಗ ಕಂಟಿನ್ಯೂ. ಓಕೆ, ಈಗ ಕಂಟಿನ್ಯೂ ಮಾಡ್ತಾ ಇಬೀಜಾ. ಎಷ್ಟು ಸ್ಟ್ರಗಲ್ ಆಗ್ತಾ ಇದೆ ಗೈಸ್. ಇದು ಭಾರಕ್ಕೆ ಆಕ್ಚುಲಿ ಹಿಂಗ್ ಬೀಳ್ತಾ ಇದೆ. ಸೊ ನಾವ್ ಹಿಂಗ್ ಹಿಡ್ಕೊಂಡೇ ಇರ್ಬೇಕು, ಇಬ್ರು ಕೈ ಹಿಡಿಬೇಕು. ಪ್ಲಸ್ ಇಲ್ಲಿಂದ ಪೋಸ್ಟರ್ಸ್ ಈ ಕಡೆ ಇಟ್ಕೋ, ಇಷ್ಟು ತಗೊಂಡು ಹಾಕ್ಬೇಕು. ಇಲ್ಲಿಂದ ತಗೊಂಡ ಅಂಡ್ ಇವನ್ನ ಹಾಕ್ತಾ ಇದೀವಿ. ಇನ್ನ ಎಷ್ಟೊಂದು ಇವಾಗ ಬಂದಿದಾವೆ ಪ್ಲೇಸಸ್. ಡ್ಯಾಲಸ್, ಮತ್ತೆ ಮೆಕ್ಸಿಕೋ, ಬೆವೇರಿಯಾ, ಟೊರೊಂಟೊ, ಕ್ಯಾನಡಾ. ಯಾರು ಮೊನೋಪ್ಲಿ ಆಡ್ತೀರಾ ಅಂದ್ರೆ ನೀವು ಐ ಥಿಂಕ್ ಕೇಳಿರ್ಬೋದು ಇದ್ರಲ್ಲಿ ಕೆಲವೊಂದು ಪ್ಲೇಸಸ್ ನೇಮ್ ಯಾವ ಅಂತ ಪರ್ಟಿಕ್ಯುಲರ್ಲಿ ಆಮೇಲೆ ಹೇಳ್ತೀವಿ. ಅಂಡ್ ಇದು ನೋಡಿ, ಬಟ್ ಔಟ್ಪುಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಔಟ್ಪುಟ್ ವೆರಿ ಕಲರ್ಫುಲ್. ಇದು ನೋಡಿ, ಲಾಸ್ ವೇಗಸ್ ಫೇಮಸ್. ನಾವು ಸ್ವಲ್ಪ ಮುಂಚೆ ಬ್ಲಾಗ್ ಅಲ್ಲಿ ತೋರಿಸಿದ್ವಲ್ಲ, ಇಲ್ಲಿ ಕಸಿನೋ ಕ್ಲಬ್ಸ್ ಎಲ್ಲ ಇರುತ್ತೆ, ಅದು ಲಾಸ್ ವೇಗಸ್ ಹಚ್ತಿದೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ಇಟ್ಲಿ, ಟಸ್ಕಿನಿ ಇಟ್ಲಿ ಅಂತ. ಇಲ್ಲಿ ಸೆಲಿನಾ ಗೋಮೆಸ್ ವೆಕೇಶನ್ ಮಾಡಕ್ ಹೋಗ ಬರ್ಡೇಗೆ. ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ಈ ತರ ಫಂಕ್ಷನ್ ಆಗುತ್ತೆ. ಹಿಂಗೆ ಬಿದ್ದು ಬಿಡುತ್ತೆ, ಒಳಗಡೆ ಹೋಗ್ಬಿಡುತ್ತದೆ. ಯಾಕಂದ್ರೆ ಇನ್ನ ನಾವು ಹಚ್ತಾ ಇದೀವಲ್ವಾ, ಸೊ ಹಿಂಗ್ ಒಳಗೆ ಹೋಗ್ಬಿಡುತ್ತದೆ. ಮತ್ತೆ ಪ್ರಪೋರ್ಷನ್ ನೋಡ್ಕೊಳ್ಬೇಕು, ಯಾಕಂದ್ರೆ ಅದು ಎರಡು ಸೈಡ್ ಇಂದ ಸೇಮ್ ಇರ್ಬೇಕು. ಮೇಲ್ಗಡೆ ಲೆಂತ್ ಕೂಡ ಅಂಡ್ ಸೈಡ್ ವೈಸ್ ಅಲ್ಲಿ ಏನ್ ಬಿಡ್ತಿದೆ ಅಲ್ಲ, ಎರಡದ್ದು ಸೇಮ್ ಕಾಣ್ಬೇಕು, ಇಲ್ಲಾಂದ್ರೆ ಅಜ್ಲಿ ಕಾಣುತ್ತೆ. ಜೈಸ ಉದ್ರೆ ಕ್ಯಾ ಕಭಿ ಅಂಬರ್ ಸೆ ಸೂರ್ಯ पे चढ़ता है. ಓಕೆ, ಕ್ಯಾ ಕಭಿ ಜೈ ಮಹೇಶ್ಮತಿ. ಸರಿ, ಸಾಂಗ್ ಸಾಕು. ಜೈ ಮಹೇಶ್ಮತಿ. ಈಗ ಹೈಟ್ ಆಗ್ತಾ ಸ್ಟೂಲ್ ಹತ್ಬೇಕು. ಎಫರ್ಟ್ಸ್, ಸ್ಟ್ರಗಲ್ ನೋಡಿ. ನೀವೇ ಹೇಳಿ, ಚೆನ್ನಾಗ್ ಅನ್ಸ್ತಾ ಇದೆಯಾ? ಹೆಂಗೆ ಅನ್ಸ್ತಮ್ಮ? ಸೂಪರ್ ಅಲ್ಲ, ಲಾಸ್ಟ್ ಒಂದ್ಕಿನಾನು ಇದು ಎಫೆಕ್ಟಿವ್ ಇದೆ ಅಲ್ಲ? ಅದು ಸ್ವಲ್ಪ ತುಂಬಾ ಲೈಟ್ ಇದೆ, ಫುಲ್ ಕಲರ್ಫುಲ್. ಆಕ್ಚುಲಿ ಅದು ಓನ್ಲಿ ಗ್ಲೂ ಫೋಕಸ್, ಅದು ಓನ್ಲಿ ಬಹಾಮಾಸ್ ಫೀಲಿಂಗ್ ಕೊಡಕ್ಕಿತ್ತ. ಇದು ಅವ್ಳು ಹೇಳಿದ್ಲಲ್ಲ, ಈ ಸಾರಿ ಏನಂದ್ರೆ ನಾವು ವಿಷನ್ ಬೋರ್ಡ್ ಹಾಕನ್ಬಿಟ್ವಿ ಈ ಸಾರಿ. ಹೇಳಿದಲ್ಲ ಸ್ಟಾರ್ಟಿಂಗ್ ಅಲ್ಲೇ, ದಿಸ್ ಇಸ್ ಲೈಕ್ ವಿಷನ್ ಬೋರ್ಡ್ ಅಂತ. ನಂದಂತ ಇದೆ ವಿಷನ್ 100%. ಲಾಸ್ ವೇಗಾಸ್ ಹೋಗ್ತಿದ್ದೀರಂದ್ರೆ ಕಸಿನೋ ಹೋಗಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಅಲ್ಲೋಗಿ ಅಲ್ಲಿ ದುಡ್ಡು ಫಸ್ಟ್ ಆಫ್ ಆಲ್ ನೀವು ಲಾಸ್ ವೇಗಾಸ್ ಹೋಗ್ತಿದ್ದೀರ ಅಂದ್ರೆ ಯು ವೆರಿ ರಿಚ್. ಅದ್ರ ಮೇಲೆ ನೀವು ಕಸಿನೋನಲ್ಲಿ ಹೋಗಿ ದುಡ್ಡು ಮಾಡ್ತಿದ್ರೆ ಯು ವೆರಿ ಟ್ಯಾಲೆಂಟೆಡ್. ಡೆಡ್ಲಿ ಕಾಂಬೋ.
ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಅಮೆಝಾನ್ ರೈನ್ ಫಾರೆಸ್ಟ್ ನೋಡೋಕೆ ಎಷ್ಟು ಚೆನ್ನಾಗಿದೆ ಅದು. ಹೋದ್ರೆ ವಾಪಸ್ ಬರಂಗಿಲ್ಲ ಇದು. ಒಂದ್ ನಿಮಿಷ ನಾಕ್ ಬಂದು ನಮ್ ಇದ್ದಂಗ ಐತಿ ಇದು. ಹೊಸ ಮೂವಿ, ಕನ್ನಡ ಮೂವಿ ಅಲ್ಲ ಅದು, ತೆಲುಗುನಾ ಅದು? ಆಕ್ಚುಲಿ ಒರಿಜಿನಲ್ ತೆಲುಗು ಇರ್ಬೇಕು ಅದು. ನಾಗಬಂಧನ ಕನ್ನಡದಲ್ಲೂ ಇದೆ, ಪ್ರೈಮ್ ಅಲ್ಲಿ. ಒಳ್ಳೆ ಮೂವಿ, ನೋಡಿ ಮಜಾ ಬಂದಿತ್ತು. ಯಾಕೆಂದ್ರೆ ನಾ ಇವತ್ತಿನ ನೋಡಿವೆ. ಸೊ ನ್ಯಾನೋ ಟೇಪ್ ನಾನು ಆಲ್ದೋ ಹಚ್ತಿಲ್ಲ, ಬಟ್ ಇದ್ರದ್ದು ಬೇಸ್ ತುಂಬಾ ವೈಡ್ ಇದೆ ಅಲ್ಲ, ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಇರೋ ಟೇಪನ್ನೇ ಈ ತರ ಪ್ರೆಷರ್ ಹಾಕಿ. ಇದು ನನ್ನ ಡ್ರೀಮ್ ಲೊಕೇಶನ್ ಗೈಸ್. ಇಲ್ಲೊಂದು ಇಲ್ಲಿ ಸ್ಯೂಟ್ಸ್ ಇದಾವೆ. ಇಲ್ಲಿ ಒಂದೇ ರೂಮ್ ಅಲ್ಲಿ 4 ಪೂಲ್ಸ್ ಆ ತರ ಎಲ್ಲ ಸಿಗುತ್ತೆ. ಅಂಡ್ ಈ ವ್ಯೂ ಇಂದ ನಿಮಗೆ ಓಪನ್ ಈ ತರ ಸಿ ಎಲ್ಲಾನು ಸಿಗುತ್ತೆ. ಸ್ಯಾಂಟರೋನಿ ಇದನ್ನೆಲ್ಲಕ್ಕಿನ ಮೇಲ್ ಹಾಕ್ತೀನಿ ನಾನು. ಇದನ್ನ ಫಸ್ಟಿಗೆ ಹೋಗ್ಬೇಕು ಇಲ್ಲಿಗೆ. ಇಲ್ಲ, ಇಲ್ಲಿ ಹಾಕು, ಈ ಬೀಸಾ ಪಕ್ಕಕ್ಕೆ ಹತ್ರಕ್ಕೆ ಕಾಣಿಸುತ್ತೆ. ಇಲ್ಲ ಕೆನಿಯಾ ಪಕ್ಕಕ್ಕೆ ಪೋರ್ಷನ್ ಫಿಲ್ ಮಾಡೋಣ ಇವಾಗ. ಇಲ್ಲಿ ಇವು ಇದಾವಲ್ಲ, ಬೇರೆ ಕೊಡ್ತೀನಿ, ಅದ್ ಕೊನೆ ಕೊಡ್ತೀನಿ. ನೋಡಿ, ಇಬ್ರು ಸಿಸ್ಟರ್ ಡಿಸೈಡ್ ಮಾಡ್ತಾ ಇನ್ನು ಏನೇನ್ ಮಾಡ್ತಾರೆ ಅಂತ ಕಾದು ನೋಡೋಣ. ಫ್ಲೋರಿಡಾ ಒಂದಿನ ಲೈಫ್ ಅಲ್ಲೂ ಇಷ್ಟೇ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ನಾವು. ಎಲ್ಲಿಂದ ಕೆಳಗ್ ನೋಡ್ದೆ ಪೂರ್ತಿ ವರ್ಲ್ಡ್ ಚಿಕ್ಕದಾಗ್ ಕಾಣುತ್ತೆ. ಹಂಗಂದ್ರೆ ಚಾಂದಿಗೆ ಹೋಗ್ಬೇಕು. ನಿಮ್ಮ ಬ್ಲಾಗರ್ ಅಕ್ಕ ಇದಾರಲ್ಲ, ಮೂನ್ ಮೇಲೆ ಹೋಗ್ತಾರಂತೆ. ಆರಾಮ್ಸೆ ಹೋಗ್ಬೋದು. ಬಾಬಿಜಿ ಘರ್ ಪರೇನಲ್ಲಿ ಹೋಗ್ತಾನಲ್ಲ ಹಂಗೆ. ಶ್ರೀಮಂತಿ ಬೇಸಿಕ್ಲಿ ಕನ್ನಡದು. ಮೂನ್ ಮೇಲೆ ಹೋಗಕ್ಕೆ ಇಷ್ಟ ಇಲ್ಲ ಕರ್ಕೊಂತಾರೆ. ನಮ್ಮ ಮಮ್ಮಿ ಹೇಳ್ತಿದ್ದಾರೆ ಮೂನ್ ಮೇಲೆ ಹೋಗಕ್ ಇಷ್ಟ ಪಡಲ್ಲ ಅಂತ. ಅಲ್ಲಿ ಯಾರು ಕರ್ಕೊಳ್ಳೋದೇ ಇಲ್ಲ ನಮ್ಮನ್ನ. ಇಲ್ಲವರು ಯಾರು ನಾವ್ ಯಾರು ಸ್ಪೇಸ್ ಶಿಪ್ ಪೋಸ್ಟರ್ಗೆ ಬೇಜಾರಾಯ್ತು, ಅದೇ ಬಿದ್ಬಿಡ್ತು. ತಗೊಂಡ್ ಬರ್ತೀನಿ ಇದನ್ನ ಹಚ್ಚು. क्या कभी अंबर से सूर्य बिछड़ता है. ಇದೊಂದು ಸಿಸರ್, ಪೇಪರ್ ಸಿಸರ್ ಆಟ ಆಡ್ತಿದ್ದಾರೆ ಗೈಸ್. ಸ್ಟೋನ್, ನ್ಯಾನೋ ಟೇಪರ್, ಸೀಸರ್. ಲೀಫ್ ಕಟ್ ಮಾಡಪ್ಪ. ಇನ್ನ ಒಂದ್ 8 ಇದಾವ್ ಕೈಯಲ್ಲಿ. ಮುಗಿಯಕ್ ಬಂದು ನೋಡ, ನೀ ನೀನ್ ಮಾಡ್ತಿದೀಯಲ್ಲ, ನಾನೇನ್ ಮಾಡ್ತಿದ್ದೀನಿ? ನನ್ ಜೊತೆ ಜಗಳ ಮಾಡ್ತಿದ್ದಾಳೆ ಗೈಸ್. ಬ್ಲಾಗರ್ ತುಂಬಾ ಜಗಳ ಆಡ್ತಾರೆ ಗೈಸ್, ಬೈತಾಳೆ ಬರೀ. ಅಯ್ಯೋ, ನಾನ್ ಏನ್ ಬೈತೀನಿ? ಟೇಪ್ ಖಾಲಿ, ಒಂದ್ ಟೇಪ್ ಖಾಲಿ ಆಗೋಯ್ತು. ಬಟ್ ಇದ್ರಲ್ಲಿ ಟೇಪೇ ಇಲ್ಲ, ಇಲ್ಲಿಂದ ಹಿಡ್ದು ಕಟ್ ಮಾಡಿದ. ಇಲ್ಲಿದೆ ಅಲ್ಲ ಇನ್ನೊಂದು. ಇನ್ನ ಒಂದು, ಅದಕ್ಕೆ 2 ಕಳ್ಸಾರ ಅವ್ರು. 2 ಬೇಕಾಗ್ತಾವ. ಹಾಗಂದ್ರೆ ಎಲ್ಲಾದ್ರೂ ಮಧ್ಯೆ ಆಗುತ್ತಾ? ಈ ತರ ಬಾರ್ಡರಿಂಗ್ ಕೊಟ್ಬಿಟ್ರೆ ಐ ಥಿಂಕ್ ಇಟ್ಸ್ ಇನಫ್. ಎಲ್ಲೂ ಮಧ್ಯೆ ಹಾಕಿದ್ರೆ ಇದೇನ್ ಲುಕ್ ಬರಲ್ಲ. ಇದು ಹೋಗ್ಬಿಡುತ್ತೆ. ಮೊದ್ಲೇ ಹೇಳ್ತಿದ್ದೀನಿ, ವೈಟ್ ಬಾರ್ಡರ್ ಹಾಕ್ದ್ರೆ ಜಾಗಗಳೆಲ್ಲ ಕಟ್ ಆಗಿ ಆಮೇಲೆ ಇಷ್ಟೇ ಪೋಸ್ಟ್ ಇರುತ್ತೆ, ಚೆನ್ನಾಗ್ ಬರಲ್ಲ. ಅಟ್ಲೀಸ್ಟ್ ಒಂದು 2 ಲೈನಿಗೆ 2 ಲೈನ್. ಇಲ್ಲ ಒಂಥರ ಕಾಣುತ್ತೆ, ಬೇಡ. ನೋಡಿ ಗೈಸ್, ಫೈನಲಿ ಎಂಡಿಗೆ ಬಂದ್ವಿ. ಕೊನೆಯದು ಎಲ್ಲ ಗಾಳಿನ ಆಚೆ ಕಳಿಸ್ಬಿಟ್ಟು ಟ್ರೈ ಮಾಡ್ತಾ ಇದೀವಿ. ಗಾಳಿ ಎದಳ್ಲಿಲ್ಲಂಗೆ ನೋಡ್ಬೇಕು. ಆಚೆ ಅಂದ್ರೆ ಎಲ್ಲಿ ಕಳಿಸ್ತೀರಾ? ಇಂಡಿಯಾದಿಂದ ಹೊರಗಡೆ? ಯಾಕೆಂದ್ರೆ ಇಂಡಿಯಾನಲ್ಲಿ, ಯಾಕಂದ್ರೆ ಇಂಡಿಯಾದಿಂದ ಯಾವ್ದು ಜಾಗ ಇಲ್ಲ ಇಲ್ಲಿ. ಎಲ್ಲ ಫಾರಿನ್ ಕಂಟ್ರೀಸ್ ಬರ್ತಿದಾವೆ. ಗಾಳಿ ಎಲ್ಲ ಆಚೆ ಅಂದ್ರೆ ಇಂಡಿಯಾದಿಂದ ಹೊರಗಡೆ ಕಳಿಸ್ತಾ ಇದೀವಿ. ಸದ್ಯಕ್ಕೆ ವೀಸಾ ಇಲ್ಲ, ಹಂಗಾಗಿ ಎಲ್ಲೂ ಹೋಗಕ್ಕಾಗಲ್ಲ. ಸಿಗ್ತಾ ಇಲ್ಲ, ವೀಸಾ ಸಿಗ್ತಾ ಇಲ್ಲ ಎಲ್ಲ ಜಾಗಕ್ಕೂ. ಅದಕ್ಕೆ ಅಂತೂ ಹೊಡೆದಾಡಿ ಎದ್ದು ಬಿದ್ದು ಮಾಡಿ 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 ವಿ ಆರ್ ಸ್ಟ್ರಗ್ಲಿಂಗ್ ಆರ್ಟಿಸ್ಟ್. ಟಚ್ ಕೊಡ್ತಾ ಇದಾರೆ. ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ನೋಡಿ, ಇದೆಲ್ಲ ಮಧ್ಯ ಹಿಂಗೆ ಎದ್ದಿರೋ ಫ್ಯಾನ್ ಹಾಕಿದಾಗೆ ಅವಾಗೆಲ್ಲ ಇಶ್ಯೂ ಇದು ಗಾಳಿ ಆಗುತ್ತೆ ಅಂತ. ಈಗ ಐ ಡೋಂಟ್ ಥಿಂಕ್ ಸೊ, ಆಗಲ್ಲ. ಆದಾಗ ನೋಡೋಣ. ನೋಡಿ ನೋಡಿ ನೋಡಿ, ಅದು ಪರವಾಗಿಲ್ಲ, ಏನು ಆಗಲ್ಲ. ಅದಕ್ಕೆ ನಾನು ಈ ವೈಟ್ ಬೇಸ್ ಇಂದ ಟೇಪ್ ನ ಫುಲ್ ಅಂಟಿಸ್ತಾನೆ ಪ್ರೆಸ್ ಮಾಡ್ತಾ ಇದೀನಿ, ಸೊ ದಟ್ ಅದು ಏನು ಆಗ್ಲೇಬಾರ್ದು ಅಂತ. ಏನೇ ಅಲ್ಲ, ಟ್ರಾನ್ಸ್ಪರೆಂಟ್ ಟೇಪ್ ಹಾಕ್ದ್ರೆ ಹೆಂಗೆ? ಇಲ್ಲೇ ಅದ್ರಲ್ಲೂ ಬರುತ್ತೆ. ಏನು ಗೋಡೆ ಇದ್ರ ಮೇಲೆ ಏನ್ ಹಚ್ಬೇಕಂದ್ವಲ್ಲ, ಲುಕ್ ವೆರಿ ಬ್ಯಾಡ್. ಥಿನ್ ಟ್ರಾನ್ಸ್ಪರೆಂಟ್. ಡೇ ಟೈಮ್ ಅಲ್ಲಿ ಟ್ರಾನ್ಸ್ಪರೆಂಟ್ ಟೇಪ್ ತುಂಬಾ ಕೆಟ್ಟಂಗ್ ಕಾಣಿಸುತ್ತೆ. ಪ್ರಾಬ್ಲಮ್ ಏನಿಲ್ಲ ಅಷ್ಟೇ. ಬಟ್ ಓವರ್ ಆಲ್ ರಿಸಲ್ಟ್ ನೋಡಿ ಗೈಸ್. ಎಸ್, ಫುಲ್ ತೋರಿಸಿ. ಸ್ವಲ್ಪ ಸೈಡ್ ಸರಿತೀರಾ?
ಸ್ವಲ್ಪ ನಾನು ಎಂಡ್ ಪ್ರಾಡಕ್ಟಿಗೆ ಇದು ಮಾಡ್ತಿದ್ದೀನಿ, 1 ನಿಮಿಷ. ಪಕ್ಕಕ್ಕೆ ರೆಫರೆನ್ಸ್ ರೆಪನ್ಸ್ ಲಾಸ್ಟ್ ಟೈಮ್ ಪೋಸ್ಟರ್ಸ್ ಇಲ್ಲಿವರೆಗಿತ್ತು, ಸೊ ರೆಪನ್ಸ್ ಕೂದ್ಲಿಗೆ ಅದು ಇದಾಗ್ತಿತ್ತು. ಈಗ ಏನಾದ್ರು ಒಂದಲ್ಲಿ ಮಾಡ್ಬೇಕು. ಸಿಸ್ಟರ್ ಇದಾರಲ್ಲ, ಸ್ವಲ್ಪ ಡ್ರಾಯಿಂಗ್ ಎಲ್ಲ ಮಾಡಿದ್ದಾರೆ, ಅದನ್ನು ನೋಡ್ಬಿಡಿ. ಯಾಕಂದ್ರೆ ಓಕೆ ಗೈಸ್, ಸ್ವಿಚ್ ಬೋರ್ಡ್ ಅಕ್ಕಪಕ್ಕ ಅನುಶ್ರೀಸ್ and Dipasha's vision board. ರೆಡಿ. ಪಾಪ ಬನ್ನಿಪಾ. ಕಲರ್ಫುಲ್ ಇಲ್ಲಿ ನೋಡಿ, ಜಗನ್ನಾಥ್ ಇವರಿಗೆ ಬ್ಲೆಸ್ಸಿಂಗ್ ಕೊಟ್ಬಿಟ್ಟು ಇವೆಲ್ಲ ಕಂಟ್ರಿ. ಇದು ಆಕ್ಚುಲಿ ನನ್ನ ವರ್ಕ್ ಡೆಸ್ಕ್ ಸ್ಪೇಸು. ಇಲ್ಲಿ ನಂದು ವರ್ಕ್ ಡೆಸ್ಕ್ ಬರುತ್ತೆ. ಸೊ ದಿನ ಇದನ್ನ ನೋಡ್ತಿದ್ರೆ ಇಟ್ಸ್ ಅ ಮೋಟಿವೇಶನ್. ರೆಡಿ ನೋಡಿ, ಬನ್ನಿ. ಯಾರೋ ಬರ್ತಾ ಇದಾರೆ, ಸ್ವಲ್ಪ ನೋಡಿ. ಹಾ ಚೆನ್ನಾಗಿದಾವಲ್ಲ. ನೋಡಕ್ ಚೆನ್ನಾಗಿದೆ. ಪ್ರಿಂಟ್ ಚೆನ್ನಾಗಿದಾವಲ್ಲ. ಲಾಸ್ಟ್ ಟೈಮ್ ಪ್ರಿಂಟ್ ಕ್ವಾಲಿಟಿ ಚೆನ್ನಾಗಿದೆ. ಕಾಸ್ಟ್ ಜಾಸ್ತಿ ಇದೆ ಇದು ಲಾಸ್ಟ್ ಟೈಮ್. ಇಲ್ಲ ಕಾಸ್ಟ್ ಹೋಗ್ಲಿ, ಪ್ರಿಂಟ್ ಚೆನ್ನಾಗೈತೆ. ಓಕೆಪ್ಪ. ಇವಾಗ ಒಂದ್ ವಿಷಯ ಹೇಳಿ, ಅವ್ ಹಳೇವ್ ಏನ್ ಮಾಡಿದ್ರು ಕೊಡ್ರಿ, ನಾವೆಲ್ಲ ರಚ್ಕೊಂತೀವಿ. ಅಲ್ಲಿ ನೋಡ್ರಿ, ಕೇಳ ಅಮ್ಮ, ತೋರ್ಸ್ರಮ್ಮ ಹಳೆ ಕಿತ್ತಿ ಎಲ್ಲ ಅಸ್ಥಿ ಪಂಜರ ಆಗೋಗತ್ತದು. ನಿಮ್ ಬ್ಲಾಗರ್ ಪಿತಾಶ್ರೀ ಇದಾರಲ್ಲ, ಅವ್ರು ಹಳೇವನ್ ಕೊಡಿ ಸ್ವಲ್ಪ ಅಂದ್ರ, ಅದಕ್ಕೆ ಹಳೇವ್ ಇಲ್ಲಿದಾವ್ ನೋಡಿ ಗಾರ್ಬೇಜ್ ಅಲ್ಲಿ. ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡಿ, ಎಕ್ಸ್ಪ್ರೆಷನ್. ಇದು ಟ್ವಿನ್ ಟವರ್ ಇದೆ, ಡಲಾಸ್ ಟ್ವಿನ್ ಟವರ್ ಇದೆ. ಹಾ PNG ಇದೆಯಾ ಅಲ್ಲಿ? ಹೆಡ್ ಆಫೀಸ್. ಈ ಡಲಾಸ್ ಆಕ್ಚುಲಿ ನೋನ್ ಫಾರ್ PNG. ಹಾ PNG ಗೊತ್ತಿಲ್ಲ, ನಾನು ಹೋಗಿಲ್ಲ. ಆದ್ರೂ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಕೇಳಿ, ನಾನು ಅಲ್ಲಿ ಹೋಗಿಲ್ಲ. ಆದ್ರೂ ಏನ್ ಹೇಳ್ತಿದ್ದೀನಿ ಅಂದ್ರೆ, ಡಲಾಸ್ ಅಲ್ಲಿ ಹೇಳ್ತಾರೆ, ನೀವು PNGದು ಜಸ್ಟ್ ಐ ಕಾರ್ಡ್ ಹಾಕೊಂಡ್ರೆ ಸಾಕು, ನಿಮಗೆ ಸೆಕ್ಯೂರಿಟಿ ಚೆಕ್ ಮಾಡಲ್ಲ ಅಂತ. ಸೊ ದಟ್ ಈಸ್ ದ ಟ್ರಸ್ಟ್ ವಾಟ್ ದ ಕಂಪನಿ ಇಸ್ ಬಿಲ್ಡ್. ಥ್ಯಾಂಕ್ ಯು. ಪರ್ಸನಲ್ ಆಗ್ಬಿಡ್ತಾರೆ. ಅದ್ರ ಬಗ್ಗೆ ಏನಾದ್ರೂ ಒಂದೆರಡು ಮಾತು ಹೇಳಿಲ್ಲ ಅಂದ್ರೆ ಮುಂದೆ ಬಿಡೋದೇ ಇಲ್ಲ. ಸೊ ಜೈ ಜೈಕಾರ ಸ್ಟೈಲ್ ಅಲ್ಲಿ ಹೋಗ್ರಿ. ಮಹೇಶ್ಮತಿ ಸ್ಟೈಲ್ ಅಲ್ಲಿ ಹೋಗ್ಲಿಲ್ಲ. ಎಲ್ರು ಮನೇಲಿ ಮೈಕ್ ಹಾಕೊಳ್ಳಿಲ್ಲ ಹಂಗ್ ಮಾತಾಡ್ತಾರೆ ಗೈಸ್. ನಾನು ಹೇಳಿ ಸಾಕಾಗೋಗಿದೆ. ಮಾತಾಡ್ತಿದ್ರ ಅಂದ್ರೆ ಮೈಕ್ ಇಸ್ಕೊಳ್ರಿ ಅಂತ. ಓಕೆ, ಇವಾಗ ಇದು ನೋಡಿದ್ರಲ್ಲ, ಈಗ ಇದು ನೋಡಿದ್ರಲ್ಲ, ಈಗ ನಾನು ನಂದು ವರ್ಕ್ ಡೆಸ್ಕ್ ಇಲ್ಲಿ ಇಡ್ತೀನಿ. ಫೈನಲ್ ಸೆಟಪ್ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಏನಾದ್ರು ರೆಂಟೆಡ್ ಹೋಮ್ ಇರ್ತಿದ್ರೆ ಕೆಳಗಡೆ ಯಾರು ಇರ್ತಾರೋ ಅವ್ರಿಗೆ ಎಲ್ರಿಗೂ ಸೌಂಡ್ ಹೋಗ್ತಿತ್ತು. ಅಪಾರ್ಟ್ಮೆಂಟ್ ಇದೆ, ಈ ಟೈಮಲ್ಲಿ ಏನು ಮಾಡಕ್ಕೆ ಆಗ್ತಿದ್ದಿಲ್ಲ. ಆಯ್ತು, ಆಲ್ಮೋಸ್ಟ್ ದೇರ್. ಪ್ಲೇಸಸ್ ಝೂಮ್ ಮಾಡಿ ನೋಡಿ, ತೋರಿಸ್ತೀನಿ ನಿಮಗೆ. ಎಷ್ಟು ಎವ್ರಿ ಪೋಸ್ಟರಿಗೆ ಎಷ್ಟು ಪ್ರಿಂಟ್ ಎಷ್ಟು ಯುನೀಕ್ ಇದೆ. ಒಂದೂ ಬೇರೆ ತರ ಸೇಮ್ ಇದೆ ಅಂತ ಇಲ್ಲ, ಬೇರೆ ಬೇರೆ ತರ ಇದಾವೆ. ನಿಪ್ಲೆ ಗೊತ್ತಿಲ್ಲ. ಸೊ ಗೈಸ್, ಫೈನಲ್ ವರ್ಕ್ ಸ್ಪೇಸ್ ಏನಿದೆ ಅದು ಸೆಟಪ್ ಆಯ್ತು. ಅಂಡ್ ಇವೆಲ್ಲ ಕಲರ್ಸ್ ಕಾಂಟ್ರಾಸ್ಟ್ ಇರೋದಕ್ಕೆ ದಿನದಲ್ಲಿ ಯಾವಾಗ ಇದ್ರ ಮೇಲೆ ಬೆಳಕು ಬೀಳುತ್ತಲ್ಲ, ಅದು ರಿಫ್ಲೆಕ್ಟ್ ಆದ್ರೆ ತುಂಬಾ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಡಲ್ ಇರಲ್ಲ ಎನ್ವೈರ್ಮೆಂಟ್. ಎಸ್ಪೆಷಲಿ ಈಗ ಮಳೆ ಬರೋ ಕಾರಣ ನಿದ್ದೆ ಜಾಸ್ತಿ ಬರುತ್ತೆ. ಈ ಕಲರ್ಸ್ ಅನ್ನು ನೋಡ್ತಾ ಇದ್ದೆ ಕಂಟಿನ್ಯೂಸ್ಲಿ ಬ್ರೈನ್ ಸ್ಟಿಮ್ಯುಲೇಟ್ ಆಗಿ ನಿಮಗೆ ನಿದ್ದೆ ಕೂಡ ಬರಲ್ಲ. ಪ್ಲಸ್ ಇದು ನಮ್ಮ ಅಕ್ಕ ಇಂದೆಲ್ಲ ವರ್ಕ್ ಸ್ಪೇಸ್. ಅಂಡ್ ನಾನು ಹೋಗ್ಬೇಕಾಗಿರೋ ಜಾಗ ಆಕ್ಚುಲಿ ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಮುಚ್ಚೋಗಿದೆ. ಅದು ಸ್ವಲ್ಪ ಮುಚ್ಚೋಗಿದೆ, ಬಟ್ ಚೆನ್ನಾಗೆ ಬಿಡಿ, ಅದು ನೆನ್ಪಿಟ್ಕೊಳ್ಬೇಕು. ಅಂಡ್ ಇದ್ರ ಜೊತೆನೆ ನಿಮಗೆ ಯಾವ ಜಾಗ ಎಲ್ಲಕ್ಕಿಂತ ಜಾಸ್ತಿ ಇಷ್ಟ ಆಯ್ತು, ಪೋಸ್ಟರು ಅಥವಾ ನೀವ್ ಯಾವ ಪ್ಲೇಸಿಗೆ ಹೋಗ್ಬೇಕು ಆತರ ಏನಾದ್ರು ಇತ್ತಂದ್ರೆ ಖಂಡಿತ ಹೇಳಿ. ವರ್ಲ್ಡ್ ಟೂರೇ ಮಾಡ್ಬೇಕಂತಿದ್ದೀರಾ ಅಂದ್ರೆ ಅದು ಕೂಡ ಹೇಳಿ, ನಿಮ್ದು ಏನ್ ಡ್ರೀಮ್ ಡೆಸ್ಟಿನೇಷನ್ ಅಂತ. ಇದ್ರ ಜೊತೆ ನೆಕ್ಸ್ಟ್ ಬೇರೆ ಒಂದು ವ್ಲಾಗ್ ಅಲ್ಲಿ ಸಿಗೋವರೆಗೂ ನಿಮ್ಮೆಲ್ಲರ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಬಾಯ್. ವರ್ಲ್ಡ್ ಟೂರ್. Peace out.